ಆಹಾರವನ್ನು ದೇವರ ಪ್ರಸಾದ ಎಂದು ನೋಡಬೇಕು, ಅದನ್ನು ವ್ಯರ್ಥ ಮಾಡಬಾರದು. ಊಟದ ಮೌಲ್ಯವನ್ನು ಅರಿತು ಆಹಾರ ವ್ಯರ್ಥವಾಗದಂತೆ ಎಲ್ಲರೂ ಜವಾಬ್ದಾರಿಯಾಗಿ ನಡೆದುಕೊಳ್ಳೋಣ. ಊಟದ ಮಹತ್ವದ ಬಗ್ಗೆ ತಿಳಿದುಕೊಳ್ಳಲು ಸಣ್ಣ ನಾಟಕವನ್ನು ನೋಡೋಣ ಸ್ನೇಹಿತರೆ. ಈ ನಾಟಕದಲ್ಲಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳು ಹೀಗಿದ್ದಾರೆ. ದರ್ಶಿತಾ 9ನೇ ತರಗತಿ ರಾಜೇಂದ್ರ ಎಂಬ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಮಾಹಿನಾ 9ನೇ ತರಗತಿ ರತ್ನ ಎಂಬ ಪಾತ್ರವನ್ನು ಮಾಡುತ್ತಿದ್ದಾರೆ. ಮೊಹಮ್ಮದ್ ಮುಸೇಫ್ 9ನೇ ತರಗತಿ ವಿದ್ಯಾರ್ಥಿ ಲಕ್ಷ್ಮಣ ಎಂಬ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಹಸನ್ 9ನೇ ತರಗತಿ ವಿದ್ಯಾರ್ಥಿ ರಾಜ್ ಎಂಬ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ನೂರ್, ಅಲೈನಾ ಮತ್ತು ಜಾಹ್ನವಿ 7ನೇ ತರಗತಿ, ವರ್ಷಿತಾ 5ನೇ ತರಗತಿ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಊಟವನ್ನು ತೆಗೆದುಕೊಳ್ಳುವ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. दर्शिता उधर इधर ನಮಸ್ಕಾರ ರಾಜೇಂದ್ರ. ನಮಸ್ಕಾರ. ಹೇಗಿತ್ತು ಮದುವೆ? ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಓಹೋ, ಏನ್ ಸಾಂಬಾರ್, ತರಾವರಿ ಪಲ್ಯ, ಶಾವ್ಗೆ ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು. ಹುಡುಗ ಹುಡುಗಿ ಜೋಡಿ ಅಂತ ತುಂಬಾ ಚೆನ್ನಾಗಿದೆ. ಹುಡುಗ ಹುಡುಗಿ ಜೋಡಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಜನ ಯಾಕೆ ಕಡಿಮೆ ಬಂದಿದ್ರು? ಹೌದಾ ರಾಜೇಂದ್ರ, ಈ ಹಾಳಾದ ಮಳೆಯಿಂದ ಜನ ತುಂಬಾ ಕಮ್ಮಿ ಬಂದಿದ್ದಾರೆ. ನಾವು 2,000 ಜನಕ್ಕೆ ಅಡಿಗೆ ಮಾಡಿಸಿದ್ವಿ, ಅದರಲ್ಲಿ 500 ಜನ ಮಾತ್ರ ಬಂದಿದ್ದಾರೆ. ಮತ್ ನೀನ್ ಅಷ್ಟು ಊಟನ ಏನ್ ಮಾಡ್ತೀಯಾ? ಅಯ್ಯೋ, ಕಾರ್ಪೊರೇಷನ್ ಅವರಿಗೆ ಫೋನ್ ಮಾಡಿದ್ದೀನಿ, ಅವರು ಬಂದು ತಗೊಂಡು ಹೋಗ್ತಾರೆ. ಏನು, ಅಷ್ಟು ಊಟನು ನೀನು ಕಾರ್ಪೊರೇಷನ್ ಅವರಿಗೆ ಕೊಡ್ತೀಯಾ? 2 ನಿಮಿಷ ಬರ್ತಾ ಇದ್ದೀನಿ. ಅಕ್ಕ, ಇಲ್ಲಿ ನೋಡಿಲಿ, ಊಟ ಬೀದಿ ಪಾಲಾಗಿದೆ. ತಿನ್ನೋಕೆ ಜನ ಪರದಾಡ್ತಿದ್ದಾರೆ. ಆದ್ರೆ ಊಟ, ಮದ್ವೆ ಮನೆಯಲ್ಲಿ ಊಟ ಮಿಕ್ಕಿದ್ರು ತಿನ್ನೋಕೆ ಯಾರು ಇಲ್ಲ. ಇಲ್ಲಿ ಊಟಕ್ಕೆ ಬೆಲೆನೇ ಇಲ್ದಂಗಾಗಿದೆ. ರಾಜೇಂದ್ರ, ನಮ್ಮ ದೇಶದ ಕಥೆನೇ ಇಷ್ಟು. ಹಳ್ಳು ಇದ್ದವರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವರಿಗೆ ಹಳ್ಳಿಲ್ಲ. ಅಕ್ಕ, ಈ ತರ ಸಭೆ ಸಮಾರಂಭಗಳಲ್ಲಿ, ಮದ್ವೆ ಮಂಟಪಗಳಲ್ಲಿ, ಹೋಟೆಲ್ಗಳಲ್ಲಿ ಮಿಕ್ಕಿರುವ ಊಟವನ್ನು ಹೇಗಾದರೂ ಮಾಡಿ ಈ ಬಡವರಿಗೆ, ಹಸಿದವರಿಗೆ ತಲುಪಿಸಲೇಬೇಕು. ರಾಜೇಂದ್ರ, ನೀನ್ ಹೇಳಿದ ಮಾತು ಕೇಳಕ್ ಚಂದ, ಆದರೆ ಅದನ್ನ ಮಾಡೋರು ಯಾರು? ಸರಿ, ಟೈಮ್ ಆಯ್ತಿದೆ, ನಡಿ ಮನೆಗೆ ಹೋಗೋಣ. ನೀನು ಮನೆಗೆ ಹೋಗಿರು ಅಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಸರಿ ಆಯ್ತು, ಬೇಗ ಮನೆಗೆ ಬಾ. ಫ್ರೆಂಡ್ಸ್ ಸಿಗಿದ್ರು ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಇರಬೇಡ. ಆಯ್ತು. ಏನಪ್ಪ ರಾಜೇಂದ್ರ, ಚೆನ್ನಾಗಿದ್ಯಾನೋ? ಚೆನ್ನಾಗಿದ್ದೀನಿ ಲಕ್ಷ್ಮಣ್, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಿನಗೆ ಗೊತ್ತಾ ಲಕ್ಷ್ಮಣ್, ನಾನೊಂದು ಮದ್ವೆ ಮನೆಗೆ ಹೋಗಿದ್ದೆ. ಆ ಮದ್ವೆ ಮನೆಯಲ್ಲಿ ತುಂಬಾ ಊಟ ಮಿಕ್ಕೋಗಿತ್ತು. ಆ ಊಟನ ಅವರು ಕಾರ್ಪೊರೇಷನ್ ಅವರಿಗೆ ಕೊಟ್ರು. ಅದ್ ನಿನಗೆ ಗೊತ್ತಾ, ಅದೊಂದು 300 ಜನಕ್ಕೆ ಆಹಾರ ಆಗ್ತಿತ್ತು. ಹೇ ರಾಜೇಂದ್ರ, ಮಿಕ್ಕಿರೋ ಊಟನ ಬಿಸಾಡ್ದೆ ಇನ್ನೇನ್ ಮಾಡಕ್ಕಾಗುತ್ತಪ್ಪ? ಏನು ಮಿಕ್ಕಿರೋ ಊಟನ ನಿಮ್ ಮನೆಗೆ ತಕೊಂಡು ಹೋಗುತ್ತಿದ್ಯಪ್ಪ? ಮಿಕ್ಕಿರೋ ಊಟನ ಮೂಟೆ ಕಟ್ಕೊಂಡು ಮಾರಾಟ ಮಾಡಕ್ಕಾಗುತ್ತಪ್ಪ? ಏನು ನಿಮ್ಮ ಮನೆಗೆ ಏನು ಮಿಕ್ಕಿರೋ ಊಟನ ಹಸಿದವರು ಯಾರು ಎಂದು ಹಸಿದವರನ್ನು ಹುಡ್ಕೊಂಡು ಹೋಗಕ್ಕಾಗುತ್ತಪ್ಪ? ಹೌದು ಕಣೋ, ನಾನೇ ಬಡವರನ್ನ ಹುಡುಕ್ತೀನಿ, ನಾನೇ ಕೆಲಸ ಮಾಡ್ತೀನಿ, ನಾನೇ ಎಲ್ರಿಗೂ ಊಟ ಹಾಕ್ತೀನಿ. ಲೇ ರಾಜೇಂದ್ರ, ಏನ್ ಹೇಳ್ತಾ ಇದೀಯೋ? ನೀನ್ ಹೆಂಗು ಈ ಕೆಲಸ ಮಾಡ್ತೀಯಪ್ಪ? ನಾನೇ ಹೋಟೆಲ್ಗಳಲ್ಲಿ, ಮದ್ವೆ ಮಂಟಪಗಳಲ್ಲಿ, ಚೌಟ್ರಿಗಳಲ್ಲಿ ಮಿಕ್ಕಿರುವ ಊಟವನ್ನು ಮಿಕ್ಕಿದ್ರೆ ಸ್ವಲ್ಪ ಕೊಡಿ, ನಾನು ಬಡವರಿಗೆ ಕೊಡ್ತೀನಿ ಅಂತೂ ತಗೊಂಡು ಹೋಗ್ತೀನಿ. ಓಹೋ, ದೊಡ್ಡ ದೊಡ್ಡ ಮದುವೆಗಳಿಗೆ ಹೋಗಿ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ, ಸಭೆ ಸಮಾರಂಭಗಳಲ್ಲಿ ಹೋಗಿ ಊಟ ಮಿಕ್ಕಿದ್ರೆ ಕೊಡಿ ಅಂತ ಭಿಕ್ಷೆ ಬಿಡ್ತೀಯೇನೋ? ಹೌದು ಕಣೋ, ನಾನೇ ಕೆಲಸವನ್ನು ಖುಷಿಯಿಂದ ಮಾಡ್ತಿದ್ದೀನಿ ಅಂದ್ರೆ ನಾನೇ ಭಿಕ್ಷೆ ಬೇಡಲು ಸಿದ್ಧ. ನಿನಗೆ ಬುದ್ಧಿ ಹೇಳಕ್ಕೆ ಆಗಲ್ಲ ಲಕ್ಷ್ಮಣ್, ನಾನು ನಿನ್ನ ಸ್ನೇಹಿತ ಎಂದುಕೊಂಡು ನನ್ನ ಖುಷಿ ದುಃಖ ಎಲ್ಲವನ್ನೂ ಹೇಳಿಕೊಂಡೆ. ಆದ್ರೆ ನೀನೇ ನನ್ನನ್ನು ಅಪಹಾಸ್ಯ ಮಾಡಿದೆ. ಸರಿ ಬಿಡು, ಪರವಾಗಿಲ್ಲ. ಒಬ್ರಿಗೆ ನಿನಗೆ ಗೊತ್ತಾ, ಒಂದು ದಿವಸಕ್ಕೆ ಎಷ್ಟು ಟನ್ ಊಟಗಳು ವೇಸ್ಟ್ ಆಗ್ತಿದೆ? ಒಬ್ರಿಗೆ ಒಳ್ಳೇದ್ ಮಾಡೋಣ ಅಂದ್ರೆ ಯಾರು ಮುಂದೆ ಬರಲ್ಲ, ಕೆಟ್ಟದ್ ಮಾಡೋಣ ಅಂದ್ರೆ ನಾ ಮುಂದೆ ತಾ ಮುಂದೆ ಎಂದು ಬರ್ತೀರಾ. ಏನಾದ್ರೂ ಮಾಡ್ಕೋ, ನಿನ್ನಿಷ್ಟ. ಅಕ್ಕ, ಏ ಅಕ್ಕ. ಹೇಳು ರಾಜೇಂದ್ರ, ಮುಗಿತ ನಿನ್ನ ಸ್ನೇಹಿತರ ಮಾತುಕತೆ? ಹ್ಞೂ ಅಕ್ಕ, ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿದೆ. ಏನದು? ಹೇಳು ರಾಜೇಂದ್ರ. ಅಕ್ಕ, ನನ್ನ ಸ್ನೇಹಿತರು 10 ಜನ ಮೈಸೂರಿಂದ ಬಂದಿದ್ದಾರೆ. ಅವರಿಗೆ ನಿನ್ಗೆ 1 ಹೊತ್ತಿನ ಅಡ್ಗೆ ಮಾಡ್ಕೊಡಕ್ಕಾಗತ್ತಾ?
ರಾಜೇಂದ್ರ ಅವ್ರನ್ನೆಲ್ಲ ಮನೆಗೆ ಕರೆದ್ಬಿಡು. ಇಲ್ಲ ಅಕ್ಕ, ಅವರು ನನ್ನ ಸ್ನೇಹಿತನ ಮನೇಲೇ ಇರ್ತಾರಂತೆ. ಸರಿ ಆಯ್ತು, ಒಂದು ಅರ್ಧ ಗಂಟೆ ಕೊಡು, ಅಡುಗೆ ಮಾಡ್ಕೊಂಡ್ ಬರ್ತೀನಿ. ಸರಿ ಅಕ್ಕ. ಅಕ್ಕ, ಬೇಗ ಊಟ ತಗೊಂಡ್ ಬಾ ಅಕ್ಕ. ಸರಿ ಆಯ್ತು, ತಗೋ, ಇದನ್ನು ಅವರಿಗೆ ಬೇಗ ಕೊಟ್ಬಾ. ಸರಿ ಅಕ್ಕ. ನಮಸ್ಕಾರ ರತ್ನ, ಹೇಗಿದೀಯಾ? ಓ ವೈಷ್ಣವಿ, ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಬಾ, ಕುತ್ಕೋ ಕುತ್ಕೋ. ಏನ್ ಸಮಾಚಾರ? ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದೀಯಾ? ರತ್ನ, ಏನೇ ನಿಮ್ಮ ಮನೆಯಲ್ಲಿ ಏನ್ ಫಂಕ್ಷನಾ? ಫಂಕ್ಷನ್ ಅಲ್ವಲ್ಲ, ನಮ್ಮ ಮನೇಲಿ ಫಂಕ್ಷನ್ ಇದ್ದಿದ್ರೆ ನಾನು ನಿನ್ಗೆ ಕರೀತಿದ್ದೆ. ನಾನು ನೋಡ್ದೆ, ನಿನ್ ತಮ್ಮ ಪಕ್ಕದ ರೋಡ್ನಲ್ಲಿ ಊಟ ಹಂಚ್ತಿದ್ರು. ಅಲ್ಲೇ ಇದ್ದ ಎಷ್ಟು ಜನ ಊಟ ಇಸ್ಕೊಂಡು ತಿಂತಿದ್ರು. ನಿಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಅಂತ ಕೇಳೋಣ ಅಂತ ಬಂದೆ. ಸರಿ ಆಯ್ತು, ನನ್ನ ತಮ್ಮ ಬಂದ್ರೆ ಅವನ ಹತ್ರ ವಿಚಾರಿಸಿ ನಿನ್ಗೆ ಹೇಳ್ತೀನಿ. ಸರಿ ಆಯ್ತು, ನನಗೇನೋ ಸ್ವಲ್ಪ ಕೆಲಸ ಇದೆ, ನಾನು ಅಕ್ಕ ತಗೋ. ಊಟ ಚೆನ್ನಾಗಿದ್ದಂತ ಏನೇಂದ್ರು ನಿನ್ನ ಸ್ನೇಹಿತರು? ಹ್ಞೂ ಅಕ್ಕ, ತುಂಬಾ ಚೆನ್ನಾಗಿತ್ತು ಅಂದ್ರು. ಒಂದ್ ಅಗ್ಲನು ಬಿಡ್ದಂಗೆ ಎಲ್ಲ ತಿಂದ್ರು. ರಾಜೇಂದ್ರ, ಯಾಕೆ ಸುಳ್ಳು ಹೇಳ್ತೀಯಾ? ಪಕ್ಕದ ಮನೆ ವೈಷ್ಣವಿ ಮನೆಗೆ ಬಂದಿದ್ಲು. ನಿನ್ ಪಕ್ಕದ ರೋಡ್ನಲ್ಲಿ ಬಡವರಿಗೆ ಊಟ ಹಂಚ್ತಿದ್ಯಾ ಅಂತ ಹೇಳಿದ್ಲು. ಅಕ್ಕ, ನಿನ್ಗೆ ಈ ವಿಷಯ ಗೊತ್ತಾಯ್ತು ತಾನೆ? ನಾನೇ ಹೇಳ್ತೀನಿ. ನೀನು ನನಗೆ ಎಷ್ಟು ದಿವಸ ಅಡುಗೆ ಮಾಡಿಕೊಡ್ತಿದ್ದೆ ತಾನೆ? ನಾನು ಅದನ್ನ ಪಕ್ಕದ ಬೀದಿಯಲ್ಲಿ ಹಸಿದವರಿಗೆ, ಬಡವರಿಗೆ, ಎಲ್ರಿಗೂ ಹಂಚ್ತಿದ್ದೆ. ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯಾ ರಾಜೇಂದ್ರ. ನಾಳೆಯಿಂದ ನೀನ್ ಇದೇ ಕೆಲಸ ಮಾಡ್ತೀಯ ಅಂದ್ರೆ 10 ಜನಕ್ಕಲ್ಲ 50 ಜನಕ್ಕೆ ಅಡುಗೆ ಮಾಡ್ಕೊಡ್ತೀನಿ. ಅಕ್ಕ, ಆದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾವು ಒಂದೊಂದು ದಿನ ನೀರು ಕುಡ್ದು ಮಲಗುವ ಪರಿಸ್ಥಿತಿ ಬರುತ್ತೆ. ಏನಿಲ್ಲ ರಾಜೇಂದ್ರ, ಒಬ್ಬರಿಗೆ ಒಳ್ಳೆ ಆಗುತ್ತೆ ಅಂದ್ರೆ ನಾನು ಈ ಕೆಲಸ ಮಾಡಕ್ಕೆ ರೆಡಿ. ಸರಿ ಅಕ್ಕ. ರಾಜೇಂದ್ರ ಸರ್, ನಮ್ಮ ಮನೆಯ ಸಮಾರಂಭದಲ್ಲಿ 200 ಜನಕ್ಕೆ ಊಟ ಮಿಕ್ಕಿದೆ, ಬನ್ನಿ ತಗೊಂಡೋಗಿ ಸರ್. ಹ್ಞೂ ಸರಿ, ಬರ್ತೀನಪ್ಪ, ಹೋಗು. ಚೆನ್ನಾಗಿದೆ, ಈ ಥರನೇ ಮಾಡ್ತಾ ಇರಿ. ಸರ್, ನೆನೆ ನೀವು ಕೊಟ್ಟಿರುವ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಸರ್, ಇವತ್ತು ಕೊಡ್ತೀರಾ? ಹ್ಞೂ ಕೊಡ್ತೀನಿ. ಯಾರ ಹೆತ್ತ ಮಗ ನೀನು? ಇಷ್ಟು ಧಾರಾಳ ಮನಸ್ಸು ನಿಮ್ಮದು. ನೀವು ಮತ್ತೆ ನೀವಿಬ್ರು ಸುಖವಾಗಿರಲಿ. ಧನ್ಯವಾದ. ಈ ದೇಶದ ಬಹುದೊಡ್ಡ ಸಮಸ್ಯೆ ಹಸಿವು. ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆಗೊಳಿಸಲು ಸಾಧ್ಯವಾಗದಿದ್ದರೂ ರಾಜೇಂದ್ರರಂತಹ ವ್ಯಕ್ತಿಗಳು ಗಲ್ಲಿಗೊಬ್ಬರು ಹುಟ್ಟಿ ಬಂದರೆ ಹಸಿದವರ ಸಂಖ್ಯೆ ಸ್ವಲ್ಪವಾದರೂ ಮಾಯವಾಗಬಹುದು. ನಾವು ಕೂಡ ಹಸಿದವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳೋಣ. ಪ್ರತಿ ಒಂದು ಅನ್ನದ ಹಗುಳಿನ ಮೇಲೆ ರೈತರ ಪರಿಶ್ರಮವಿದೆ. ನಮ್ಮ ಈ ಒಂದು ಪುಟ್ಟ ಸಹಾಯ ಒಬ್ಬರ ಹಸಿವನ್ನು ನೀಗಿಸುತ್ತದೆ. ಸ್ನೇಹಿತರೆ, ಇಷ್ಟು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. Of our celebrations unfold, we are about to journey into a world of imagination where nature's most delicate creatures are alive on stage.